ಮಲ ಹುರುವ ಪದ್ಧತಿಯನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಹೋರಾಟಗಳು ನಡೆಯಿತು. ಅದಕ್ಕೆ ತಕ್ಕನಾಗಿ ಸರ್ಕಾರ ಕೂಡ ಸ್ಪಂದಿಸಿ ಅದನ್ನ ಬ್ಯಾನ್ ಕೂಡ ಮಾಡಿದೆ. ಆದರೆ ತುಮಕೂರಿನಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ ಅನ್ನುವಂತಹ ನಿದರ್ಶನಗಳು ಕಣ್ಮುಂದೆ ಕಂಡು ಬರ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ ಮಲ ಹೊರುವಂತಹ ಅನಿಷ್ಟ ಪದ್ಧತಿ ಇನ್ನೂ ಕೂಡ ಜೀವಂತ. ದಲಿತ ಕಾರ್ಮಿಕರಿಂದ ಬರಿಗೈಲಿ ಮಲ ಬಾಚಿಸಿರ್ತಕ್ಕಂಥ ಕೆಇಬಿ ಇಂಜಿನಿಯರ್ಸ್, ತುಮಕೂರಿನ ಕೆಇಬಿ ಇಂಜಿನಿಯರ್ಸ್ಗಳ ಸಂಘದ ಆವರಣದಲ್ಲಿ ನಡೆದಿರತಕ್ಕಂಥ ಘಟನೆ ಇದು. 4 ದಲಿತ ಕಾರ್ಮಿಕರನ್ನ ಮಲ ಹೊತ್ತು ಸಾಗಿಸೋದಕ್ಕೆ ನಿಯೋಜನೆಯನ್ನ ಮಾಡಲಾಗಿದೆ. ಬರಿಗೈನಲ್ಲಿ ಶೌಚಗುಂಡಿ ಮಲ ಹೊತ್ತು ಇದೀಗ ಟ್ರಾಕ್ಟರ್ಗೆ ತುಂಬಿಸಿದಂತಹ ಕಾರ್ಮಿಕರು ಕೆಇಬಿ ಇಂಜಿನಿಯರ್ಸ್ ಸಂಘದಿಂದ ಮಲ ಬಾಚೋದಕ್ಕೆ ನಿಯೋಜನೆಯನ್ನ ಮಾಡಲಾಗಿದೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಈ ಬಗ್ಗೆ ಇಂಜಿನಿಯರ್ ಒಬ್ಬರು ನಮಗೆ ಈ ಒಂದು ಕೆಲಸ ಹೇಳಿದ್ದಾರೆ ಅಂತೇಳಿ ಕಾರ್ಮಿಕರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಮಲ ಹೊರುವಂತಹ ಅನಿಷ್ಟ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ ಎನ್ನುವಂತಹ ಆರೋಪಗಳು ಇದೀಗ ಕೇಳಿಬರ್ತಿರುವಂತಹದ್ದು. ತುಮಕೂರು ಜಿಲ್ಲೆಯಲ್ಲಿ ಮಲ ಹೊರುವಂತಹ ಅನಿಷ್ಟ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ದಲಿತ ಕಾರ್ಮಿಕರಿಂದ ಬರಿಗೈಯಲ್ಲಿ ಮಲ ಬಾಚಿಸಿದಂತಹ ಆರೋಪಗಳು ಇದೀಗ ಕೇಳಿಬರ್ತಾ ಇದೆ. ಕೆಇಬಿ ಇಂಜಿನಿಯರ್ಸ್ ಮೇಲೆ ಕೇಳಿಬಂದಿರತಕ್ಕಂತಹ ಗಂಭೀರ ಆರೋಪ. ತುಮಕೂರಿನ ಕೆಇಬಿ ಇಂಜಿನಿಯರ್ಸ್ಗಳ ಸಂಘದ ಆವರಣದಲ್ಲಿ ನಡೆದಿರುವಂತಹ ಘಟನೆ ಇದು. 4 ದಲಿತ ಕಾರ್ಮಿಕರನ್ನ ಮಲ ಹೊತ್ತು ಸಾಗಿಸೋದಕ್ಕೆ ನಿಯೋಜನೆ ಮಾಡಲಾಗಿದೆ. ಬರಿಗೈನಲ್ಲಿ ಶೌಚಗುಂಡಿ ಮಲ ಹೊತ್ತು ಈ ಒಂದು ಟ್ರ್ಯಾಕ್ಟರ್ಗೆ ತುಂಬಿಸುವಂತಹ ಕೆಲಸವನ್ನ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಕೆಇಬಿ ಇಂಜಿನಿಯರ್ಸ್ ಸಂಘದಿಂದ ಮಲ ಬಾಚೋದಕ್ಕೆ ನಿಯೋಜನೆ ಮಾಡಲಾಗಿದೆ ಎನ್ನುವಂತಹದ್ದು. ಇಂಜಿನಿಯರ್ ಒಬ್ರು ನಮಗೆ ಈ ಒಂದು ಕೆಲಸ ಹೇಳಿದ್ದಾರೆ ಅಂತೇಳಿ ಕಾರ್ಮಿಕರು ಈ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. 3 ದಿನದಿಂದ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿ ದಲಿತ ಕಾರ್ಮಿಕರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿರುವಂತಹದ್ದು. ಇನ್ನು ಮಣ್ಣು ತುಂಬಬೇಕು ಅಂತ ಹೇಳಿ ಕರ್ಕೊಂಡು ಬಂದು ಇಲ್ಲಿ ಬಂದು ನೋಡಿದಾಗ ಶೌಚಗುಂಡಿಯನ್ನ ಕ್ಲೀನ್ ಮಾಡುವಂತಹದ್ದು ಕಂಡು ಬಂದಿದೆ. ಹೊಟ್ಟೆ ಪಾಡಿಗಾಗಿ ಒಪ್ಕೊಂಡು ಕೆಲಸ ಮಾಡ್ತಿದ್ದೇವೆ ಅಂತೇಳಿ ಪಾಪ ಅಮಾಯಕ ಕಾರ್ಮಿಕರು ಕೂಡ ಹೇಳ್ಕೊಂಡಿದ್ದಾರೆ. ಈ ಒಂದು ಕೆಲಸ ಮಾಡಬಾರ್ದು ಅಂತ ಖಂಡಿತವಾಗ್ಲೂ ನಮಗೆ ಗೊತ್ತಿರಲಿಲ್ಲ. ಇನ್ನು ಮುಂದೆ ಇಂತಹ ಕೆಲಸಕ್ಕೆ ಕರೆದ್ರೆ ಹೋಗೋದಿಲ್ಲ ಅನ್ನುವಂತ ಹೇಳಿ ಕಾರ್ಮಿಕರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತಹದ್ದು. ಇತ್ತೀಚೆಗೆ ಕೊರಟಗೆರೆ ಬಸ್ ನಿಲ್ದಾಣದಲ್ಲೂ ಕೂಡ ಇಂತಹದ್ದೇ ಒಂದು ಘಟನೆ ನಡೆದಿತ್ತು. ದಲಿತ ಬಾಲ ಕಾರ್ಮಿಕರಿಂದ ಶೌಚಗುಂಡಿಯ ಮಲ ಸ್ವಚ್ಛಗೊಳಿಸಲಾಗ್ತಾ ಇತ್ತು. ಇದೀಗ ತುಮಕೂರು ನಗರದಲ್ಲೇ ಇಂತಹದೊಂದು ಅನಿಷ್ಟ ಪದ್ಧತಿ ಬೆಳಕಿಗೆ ಬಂದಿರತಕ್ಕಂತಹದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ. ಘಟನೆ ಬಗ್ಗೆ ಮಾಹಿತಿ ಕೊಟ್ಟರೂ ಕೂಡ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವಂತಹ ಕೆಲಸ ಮಾಡಿಲ್ಲ, ತಿಳುವಳಿಕೆ ಮೂಡಿಸ್ತಕ್ಕಂತಹ ಕೆಲಸ ಮಾಡಿಲ್ಲ. ತುಮಕೂರು ಮಹಾನಗರ ಪಾಲಿಕೆ, ಸಮಾಜ ಕಲ್ಯಾಣ ಇಲಾಖೆ ನಿರ್ಲಕ್ಷ್ಯದ ವಿರುದ್ಧವಾಗಿ ಕೂಡ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ದಲಿತ ಸೇನೆ ರಾಮ್ವಿಲಾಸ್ ಸಂಘಟನೆ ಇದೀಗ ಒತ್ತಾಯವನ್ನ ಕೂಡ ಮಾಡಿದೆ. ಏನಕ್ಕೆ ತುಂಬ್ತಾ ಇರೋದು? ಬಿಟ್ಟದು ಎಲ್ಲ ತುಂಬಿ. ಹಾಂ, ಎಲ್ಲಿಯವ್ರು ನೀವೆಲ್ಲ? ನೀವು ಎಲ್ಲಿಯವರು ಎಲ್ಲ? ಕಾಂಟ್ರಾಕ್ಟರ್ ಅದು ಅಲ್ಲ, ಕೈಯೆಲ್ಲ ಗಲೀಜಾಗಿ ಇನ್ಫೆಕ್ಷನ್ ಆಗಲ್ವೇನಣ್ಣ ಅದು ನಿಮಗೆ? ಏನನ್ನ ಹಾಕೊಳ್ಳೋದಲ್ಲ ನನ್ನ ಕೈಗೆ. ಯಾರಣ್ಣ ಇದು ಮಾಡಕ್ಕೆ ಹೇಳಿದ್ದು? ಯಾರು ಮೇಸ್ರಿ? ನಿಮ್ಮ ಮೇಸ್ರಿ ಏನವ್ರ ಹೆಸರು? ಮಹೇಶ್. ಮಹೇಶ್ಗೆ ಯಾರು ವಹಿಸಿದ್ದಂತೆ? ಮಧುಗಿರಿ. ಹಾಂ, ಏನಕ್ಕೆ ತುಂಬ್ತಾ ಇರೋದು ಅದು? ಬಿಟ್ಟದು ಎಲ್ಲ